ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ 2025ರಲ್ಲಿ ರಾಶಿ ಫಲದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ. ಶನಿ ಮತ್ತು ಗುರುಬಲದಿಂದ ಮೇ 18ರಿಂದ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಇದರಲ್ಲೆಲ್ಲ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಗೋಲ್ಡ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕೃತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು 2, 3, 4 ಪಾದ, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರ 1, 2 ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರನಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ವೃಷಭ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಮೇ 18ರಿಂದ ವೃಷಭ ರಾಶಿಯವರು ಗುರು ಮತ್ತು ಶನಿ ಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವೃಷಭ ರಾಶಿ 2025 ವರ್ಷದ ಜಾತಕ. ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ 2025ರಲ್ಲಿ ಶನಿಯು ಅಕ್ವೇರಿಯಸ್ ಅಂದರೆ 10ನೇ ಮನೆ, ಮೀನದಲ್ಲಿ ರಾಹು 11ನೇ ಮನೆ ಮತ್ತು ಕೇತುವಿನ ಸಂಕ್ರಮಣದಿಂದ ಗುರುತಿಸಲ್ಪಡುತ್ತದೆ. ಕನ್ಯಾ ರಾಶಿ 5ನೇ ಮನೆ, ಗುರುವು ಮೇ 1ರವರೆಗೆ ಮೇಷರಾಶಿಯಲ್ಲಿ 12ನೇ ಮನೆಯಲ್ಲಿ ಇರುತ್ತಾರೆ ಮತ್ತು ನಂತರ ವೃಷಭ ರಾಶಿಗೆ 1ನೇ ಮನೆಗೆ ಚಲಿಸುತ್ತದೆ. 2025ರಲ್ಲಿ ವೃಷಭ ರಾಶಿಯವರ ಕುಟುಂಬ, ಉದ್ಯೋಗ, ಆರ್ಥಿಕ ಸ್ಥಿತಿ, ಆರೋಗ್ಯ, ವಿದ್ಯಾಭ್ಯಾಸ, ವ್ಯಾಪಾರ ಇದಕ್ಕೆಲ್ಲ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ. ಸ್ನೇಹಿತರೆ, 2024ರಲ್ಲಿ ಆರ್ಥಿಕ ಸಂಕಷ್ಟಗಳು ಮತ್ತು ಅನಾಗತ್ಯ ತೊಂದರೆಗಳನ್ನು ಅನುಭವಿಸಿದ ವೃಷಭ ರಾಶಿಯವರಿಗೆ 2025ರ ವರ್ಷವು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 2024ಕ್ಕೆ ಹೋಲಿಸ್ಕೊಂಡ್ರೆ 2025 ಬೆಟರ್ ಇದೆ. ಈ ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯ 10ನೇ ಮನೆಯಲ್ಲಿ ಸಂಚರಿಸುತ್ತಾರೆ. ಇದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ರಾಹು ಮೀನರಾಶಿಯ 11ನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳಿಂದ ಲಾಭ ಹಾಗೂ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಬಯಕೆಯು ಹೆಚ್ಚಾಗುತ್ತದೆ ಸ್ನೇಹಿತರೆ. ಇನ್ನು ಮೇ 18ರಿಂದ ರಾಹು ಕುಂಭರಾಶಿಯ 10ನೇ ಮನೆಗೆ ಹೋಗುವುದರಿಂದ ಉದ್ಯೋಗ, ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಬದಲಾಗುವ ಸಾಧ್ಯತೆ ಇದೆ. ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ, ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಲಭ್ಯವಾಗುತ್ತದೆ. ಮೇ 14ರಂದು ಸ್ನೇಹಿತರೆ, ಗುರು ಮಿಥುನ ರಾಶಿಯ 2ನೇ ಮನೆಗೆ ಪ್ರವೇಶಿಸಿ ಆರ್ಥಿಕತೆ ಹಾಗೂ ಕುಟುಂಬ ಜೀವನವನ್ನು ಉತ್ತೇಜಿಸುತ್ತದೆ. ಡಿಸೆಂಬರ್ 4ರ ನಂತರ ಗುರುಗೋಚರವು ಕರ್ಕಟಕ ರಾಶಿ ಮತ್ತು ಮಿಥುನ ರಾಶಿಗಳ ನಡುವೆ ಆವರ್ತಿಸುತ್ತಿದ್ದರಿಂದ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಕಾಣಬಹುದು. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಗಳನ್ನು ಮೇ ನಂತರ ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಕೆಲಸದ ಬಗ್ಗೆ ಅಂದರೆ ವೃಷಭ ರಾಶಿಯವರಿಗೆ ಉದ್ಯೋಗಿಗಳಿಗೆ 2025ರಲ್ಲಿ ಪ್ರಗತಿ ಇರುತ್ತದ ಶನಿ ಬಲದಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ 2025 ವೃತ್ತಿ ಜೀವನದಲ್ಲಿ ಮಹತ್ವದ ವರ್ಷವಾಗಿರಲಿದೆ. ವರ್ಷದ ಆರಂಭದಲ್ಲಿ ಶನಿ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಮೇಲೆ ಹೆಚ್ಚಿನ ಗಮನ ಮತ್ತು ಶ್ರಮವನ್ನು ನೀಡುವಿರಿ. ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶಕ್ತಿಯುತವಾಗಿರುತ್ತಾರೆ. ನಿಮಗೆ ಬಯಸಿದ ಹುದ್ದೆ ಮತ್ತು ಪ್ರಮೋಷನ್ಗಾಗಿ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮೇ 18ರಂದು ರಾಹು 10ನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವೊಂದು ಆಕಸ್ಮಿಕ ಅವಕಾಶಗಳು ಎದುರಾಗಬಹುದು. ಆದರೆ ಈ ಸಂದರ್ಭ ಎಚ್ಚರಿಕೆಯಿಂದ ನಡೆಯಬೇಕು ಸ್ನೇಹಿತರೆ. ಕೆಲವೊಂದು ಅಸ್ಥಿರ ಪರಿಸ್ಥಿತಿಗಳು ಅಥವಾ ಅಧಿಕಾರಿ ವರ್ಗದೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ಕೃತಕ ಸ್ನೇಹಿತರಿಂದ ದೂರವಿರುವುದು ಹಾಗೂ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತಿ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಮೇ ನಂತರನೂ ಕೂಡ ಜೂನ್ ತಿಂಗಳಿನಲ್ಲಿ ಗುರು 2ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ
ಉತ್ತಮ ಅವಕಾಶಗಳು ಲಭಿಸುವುದರ ಜೊತೆಗೆ ನಿಮ್ಮ ಮಾತು ಮತ್ತು ಆತ್ಮವಿಶ್ವಾಸವು ಹೆಚ್ಚು ಪ್ರಭಾವ ಬೀರುತ್ತದೆ. ಇದರಿಂದ ಸಂದರ್ಶನಗಳಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶ ಹೆಚ್ಚಿರುತ್ತದೆ. ಉಪನ್ಯಾಸಕರು, ಲೇಖಕರು, ಕಲೆಗಾರರು, ವಕ್ತಕರು ಮತ್ತು ಹೀಗೆ ಮಾತಿನೊಂದಿಗೆ ಕೆಲಸ ಮಾಡುವವರಿಗೆ ಈ ಕಾಲವು ವಿಶೇಷ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಮತ್ತು ಗುರುಗಳ ಗತಿಗತಿಕೆಯಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ತಕ್ಕ ಮಾನ್ಯತೆ ಮತ್ತು ಪ್ರಶಂಸೆಯನ್ನು ಗಳಿಸಬಲ್ಲರಿ. ಇನ್ನು ವರ್ಷದ 2ನೇ ಭಾಗದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಹೊಸ ಉದ್ಯೋಗಕ್ಕಾಗಿ ಅಥವಾ ವೃತ್ತಿ ಉನ್ನತಿಗಾಗಿ ಮಾಡಿದ ಪ್ರಯತ್ನಗಳು ಫಲಕಾರಿಯಾಗುತ್ತವೆ ಸ್ನೇಹಿತರೆ. ಇನ್ನು ಯಾವುದೇ ಸರಿಯಾದ ಅವಕಾಶವನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ ಅಂತಲೇ ಹೇಳ್ಬೋದು. ಇಲ್ಲವೇ ನಂತರ ಅಡಚಣೆ ಎದುರಾಗಬಹುದು. ಕೇತು 4ನೇ ಮನೆಯಲ್ಲಿ ಇರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಮನೆಯವರಿಂದ ದೂರವಿದ್ದು ವೃತ್ತಿಯನ್ನು ಮಾಡುತ್ತಿರುವ ಅಂದರೆ ಕೆಲಸವನ್ನು ಮಾಡುತ್ತಿರುವವರಿಗೆ ನಿರ್ವಹಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಲಾಭಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶನಿ ಮತ್ತು ಗುರು ಬಲದಿಂದ. 2025ರಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತನ್ನು ಪೂರೈಸುವ ಅವಕಾಶಗಳು ಲಭ್ಯವಾಗುತ್ತವೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಲು ಸಾಧ್ಯ. ವರ್ಷದ ಆರಂಭದಲ್ಲಿ ರಾಹು 11ನೇ ಮನೆಯಲ್ಲಿ ಇರುವುದರಿಂದ ನಿರೀಕ್ಷಿತ ಲಾಭಗಳು ದೊರೆಯುತ್ತವೆ. ಸ್ನೇಹಿತರ ಮೂಲಕ ಅಥವಾ ಕುಟುಂಬ ಸದಸ್ಯರ ಸಹಾಯದೊಂದಿಗೆ ನಿಮಗೆ ಆರ್ಥಿಕ ಸಹಾಯ ದೊರೆಯಬಹುದು. ನಿಮ್ಮ ಸಹೋದರ ಸಹೋದರಿಯರ ಅಥವಾ ಆಪ್ತ ಬಂಧುಗಳ ಹಣಕಾಸಿನ ನಿರ್ಧಾರಗಳಲ್ಲಿ ಉತ್ತಮ ಸಲಹೆ ನೀಡಬಹುದು. ಆದರೆ ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ವರ್ತಿಸಬೇಕು. ಆದಾಯವನ್ನು ಹೂಡಿಕೆಗೊಳಿಸುವಲ್ಲಿ ತಪ್ಪಿದರೆ ಅಥವಾ ಅತಿಯಾದ ಖರ್ಚು ಮಾಡಿದರೆ ಆರ್ಥಿಕ ಹೊರೆ ಎದುರಾಗಬಹುದು. ಇನ್ನು ಮೇ ನಂತರನೂ ಕೂಡ ಸ್ನೇಹಿತರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವವಿದೆ. ಮನೆ, ಚಿನ್ನಾಭರಣ ಅಥವಾ ವಾಹನ ಖರೀದಿಸಲು ಇದು ಉತ್ತಮ ಕಾಲ. ಭೂಮಿ ಅಥವಾ ಇತರ ಆಸ್ತಿಗಳನ್ನು ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭಗಳನ್ನು ನೋಡಲಿದ್ದೀರಿ. ಏನಾದರೂ ಸಾಲವಿದ್ದರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಾಧ್ಯತೆ ಇದೆ. ಶನಿ ಮತ್ತು ಗುರು ಗೋಚರವು ವರ್ಷದ 2ನೇ ಅರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ತುಂಬ ಪೂರಕವಾಗಿರುತ್ತದೆ. ಆದಾಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇನ್ನು 2ನೇದಾಗಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಹೇಗಿರುತ್ತವೆ. ವೃಷಭ ರಾಶಿಯ ಕುಟುಂಬ ಜೀವನ 2025ರಲ್ಲಿ ಶನಿ ಮತ್ತು ಗುರು ಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 2025ರಲ್ಲಿ ವೃಷಭ ರಾಶಿಯವರ ಕುಟುಂಬ ಜೀವನ ಶಾಂತಿಯುತ ಮತ್ತು ಸಂತೋಷಕರವಾಗಿರುತ್ತದೆ. 1ನೇ ಮನೆಯಲ್ಲಿ ಗುರು ಗೋಚರವು ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಇರಬಹುದು. ಮನೆಗೊಂದು ಶಾಂತಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಪ್ರವಾಸಗಳಲ್ಲಿ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಇರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಮೇ ನಂತರ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಕೇತು 18ನೇ ತಾರೀಕು 4ನೇ ಮನೆಯಲ್ಲಿ ಹೋಗಿರುವ ಕಾರಣ ಮನೆಯ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇರಬೇಕು. ನಿಯಮಿತ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸುವುದು ಉತ್ತಮ. ಅವರ ಆರೈಕೆಯಲ್ಲಿ ನೀವು ನೇರವಾಗಿ ಭಾಗವಹಿಸುವ ಅಗತ್ಯವಿರುವುದು. ಇನ್ನು ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಗೌರವವು ಈ ವರ್ಷ ಹೆಚ್ಚಾಗುವ ಸಂಭವವಿದೆ. ನೀವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜನರಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುತ್ತೀರಿ. ದಾನ ಧರ್ಮಗಳಂತಹ ಕೆಲಸಗಳು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ 2025ರಲ್ಲಿ ನಿಮ್ಮ ಕುಟುಂಬವು ನಿಮ್ಮ ಶಕ್ತಿ ಮತ್ತು ಆಶ್ರಯದ ಮೂಲವಾಗಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರಿಗೆ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು, ಶನಿ ಮತ್ತು ಗುರುಬಲದಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ 2025ರಲ್ಲಿ ವೃಷಭ ರಾಶಿಯವರ ಆರೋಗ್ಯದ ಸ್ಥಿತಿ ಬಹುತೇಕ ಉತ್ತಮವಾಗಿರುತ್ತದೆ. ನಿಮ್ಮ ದೇಹ ಸದೃಢವಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಗುರು 1ನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಪೂರಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಅನುಭವಿಸುತ್ತೀರಿ.
ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದಂತೆಯೇ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸಲು ಸಾಧ್ಯವಾಗುತ್ತದೆ. ಉತ್ತಮ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ ಹಾಗೂ ಒಳ್ಳೆಯ ನಿದ್ರೆಯ ಮೂಲಕ ನೀವು ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ ಮೊದಲನ ಮನೆಯಲ್ಲಿ ಗುರುಗೋಚರದಿಂದ ಕೆಲವೊಂದು ಆರೋಗ್ಯ ತೊಂದರೆಗಳು ಸಾಧ್ಯತೆ ಉಂಟಾಗಬಹುದು ಸ್ನೇಹಿತರೆ. ಇನ್ನು ಮೇ ತಿಂಗಳಲ್ಲಿ ಗುರು 2ನೇ ಮನೆಯಲ್ಲಿ ಇರುವುದರಿಂದ ಸೀಸನ್ನಲ್ಲಿ ಸಮಸ್ಯೆಗಳು ದೂರವಿರುತ್ತವೆ. ಆದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ಗಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಧ್ಯಾನ ಮತ್ತು ಯೋಗದಂತಹ ಕ್ರಿಯೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಇನ್ನು ಮೇ ತಿಂಗಳ ಬಳಿಕ ಸ್ನೇಹಿತರೆ, ಅಂದರೆ ಮೇ ಮುಗಿದ ನಂತರ ರಾಹು 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದಾಗಿ ಮಾನಸಿಕ ಒತ್ತಡ ಅನುಭವಿಸಬಹುದು. ಈ ಸಮಯದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿರಿಸಿಕೊಳ್ಳಲು ಉತ್ತಮ ಅಂತಲೇ ಹೇಳ್ಬೋದು. ಧ್ಯಾನವನ್ನು ಮಾಡಿ, ಪ್ರಾರ್ಥನೆ ಮಾಡಿ ಅಥವಾ ಮನೆ ಮಿಡಿಯುವ ಕೆಲಸಗಳಲ್ಲಿ ಭಾಗವಹಿಸುವುದು ಮುಖ್ಯ. ಇನ್ನು ನಿಯಮಿತ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಸೂಕ್ತ. ಸಮಯದಲ್ಲಿ ಹವ್ಯಾಸಗಳನ್ನು ಅನುಸರಿಸುವುದರಿಂದ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ನಿಮ್ಮ ದಿನಚರಿಯಲ್ಲಿ ಒಂದು 45 ನಿಮಿಷ ಸ್ನೇಹಿತರೆ ಧ್ಯಾನವನ್ನು ಮಾಡುವುದು, ಯೋಗವನ್ನು ಮಾಡುವುದು, ವ್ಯಾಯಾಮವನ್ನು ಮಾಡುವುದು, ಈ ರೀತಿ ಎಲ್ಲ ಅಳವಡಿಸಿಕೊಂಡ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡ್ಬೋದು. ಇದರ ಜೊತೆಗೆ ಹಸಿರು ತರಕಾರಿ, ಹಣ್ಣು, ಹಂಪಲುಗಳನ್ನು ತಿನ್ನುವುದು ಮತ್ತು ನೀರನ್ನು ಕುಡಿಯುವುದರಿಂದನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಹಾಗಾಗಿ ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ, ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಶನಿ ಮತ್ತು ಗುರುಬಲದಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ 2025 ಉತ್ತಮ ವರ್ಷವಾಗಿರಲಿದೆ. ಈ ವರ್ಷ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತು ಸಾಧನೆಗೆ ಪೂರಕ ಅವಕಾಶಗಳನ್ನು ಒದಗಿಸುತ್ತದೆ. ವರ್ಷದ ಆರಂಭದಲ್ಲಿ ಶನಿ 10ನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಹೆಚ್ಚು ಶ್ರಮ, ಗಟ್ಟಿತನ ಮತ್ತು ದಕ್ಷತೆಯನ್ನು ತೋರುತ್ತೀರಿ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು, ಹೊಸದಾಗಿ ಸಹಭಾಗಿತ್ವವನ್ನು ನಿರ್ಮಿಸಲು ಮತ್ತು ಬೇರೆಯ ಮಾರುಕಟ್ಟೆಗಳಲ್ಲಿ ಅವಕಾಶಗಳನ್ನು ಅನ್ವೇಷಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಇದು ಒಳ್ಳೆಯ ಸಮಯ ಸ್ನೇಹಿತರೆ. ಹೊಸದಾಗಿ ಏನಾದರೂ ಮಾಡಬೇಕು ಅಂತಂದರೆ ಶನಿ ಮತ್ತು ಗುರುಬಲದಿಂದ ಮಾಡ್ಬೋದು. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಳಿತಾಗಲಿದೆ. ಇನ್ನು ಮೇ 18ರಿಂದನೂ ಕೂಡ ರಾಹು 10ನೇ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮತ್ತು ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಇನ್ನು ವ್ಯಾಪಾರದಲ್ಲಿ ಮೋಸ ಅಥವಾ ಅಸ್ತವ್ಯಸ್ತಗಳನ್ನು ತಪ್ಪಿಸಲು ಹೆಚ್ಚಿನ ನಿಗಾ ಇರಿಸಬೇಕು. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ವಿಶ್ವಾಸವನ್ನು ಬಲಪಡಿಸಿ. ಹಿರಿಯ ವ್ಯಾಪಾರ ಸಲಹೆಗಾರರ ಸಲಹೆಯನ್ನು ಕೇಳುವುದು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. 2025ರ ದ್ವಿತೀಯಾರ್ಧದಲ್ಲಿ ನಿಮ್ಮ ವ್ಯಾಪಾರ ಸ್ಥಿರತೆ ಮತ್ತು ಅಭಿವೃದ್ಧಿಗಾಗಿ ಹೆಚ್ಚು ಕಾಳಜಿ ಮತ್ತು ನಿಭಾಯಿಸುವ ಸಾಮರ್ಥ್ಯ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಕಲಾಕ್ಷೇತ್ರ ಅಥವಾ ಉದ್ಯೋಗದಲ್ಲಿ ತೊಡಗಿರುವವರಿಗೆ ಈ ವರ್ಷ ಪೂರಕವಾಗಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರತಿಭೆಗೆ ಯೋಗ್ಯ ಗೌರವ ಅಥವಾ ಆದಾಯ ದೊರೆಯುತ್ತದೆ. ಹಳೆಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತನಾಗಿ ಹೊಸದಾಗಿ ಆರ್ಥಿಕ ಉತ್ಕರ್ಷವನ್ನು ಸಾಧಿಸುತ್ತೀರಿ. ಆದರೆ ದ್ವಿತೀಯಾರ್ಧದಲ್ಲಿ ನಿಮ್ಮ ಪ್ರತಿಭೆಯನ್ನು ಬೇರೆಯವರು ತಮ್ಮ ಪ್ರಯೋಜನಕ್ಕಾಗಿ ಬಳಸಿಕೊಳ್ಳದಂತೆ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಜೂನ್ ತಿಂಗಳಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಜೂನ್ ತಿಂಗಳ ಅಪ್ಡೇಟ್ಸ್ ಬಂದರು ಅಂದರೂ ಕೂಡ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ತಪ್ಪದೇ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಜೂನ್ ತಿಂಗಳಿನಲ್ಲಿ. ಇನ್ನು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ. ಶನಿದೇವರನ್ನು ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರು 2025ರ ಮೊದಲಾರ್ಧದಲ್ಲಿ ಗುರುಗೆ, 2ನೇ ಅರ್ಧದಲ್ಲಿ ಕೇತುಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡುವುದು ಸೂಕ್ತ. ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಸಮತೋಲನ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ತಿಳಿಯದಂತೆ ಅಥವಾ ತಿಳಿಯದೆ ತಪ್ಪುಗಳನ್ನು ಮಾಡುವ ಸಂಭವವಿರುತ್ತದೆ. ಅಹಂಕಾರದಿಂದಾಗಿ ಇತರರ ಸಲಹೆಗಳನ್ನು ತಿರಸ್ಕರಿಸುವುದರಿಂದ ಸಮಸ್ಯೆ ಉಂಟಾಗಬಹುದು. ಈ ದುಷ್ಪರಿಣಾಮವನ್ನು ತಗ್ಗಿಸಲು ಗುರುವಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಆಚರಿಸಬೇಕು. ಅಂದರೆ ಪ್ರತಿದಿನ ಅಥವಾ ಪ್ರತಿ ಗುರುವಾರ ಗುರು ಸ್ತೋತ್ರ ಪಠಣ ಅಥವಾ ಗುರುಮಂತ್ರ ಜಪ ಮಾಡುವುದು ಉತ್ತಮ. ಜೊತೆಗೆ ಗುರುಚರಿತ್ರೆಯನ್ನು ಓದಿ ಸ್ನೇಹಿತರೆ. ಹಿರಿಯರಿಗೆ ಸೇವೆಯನ್ನು ಮಾಡಿ ಹಾಗೂ ಗೌರವವನ್ನು ತೋರಿಸುವುದು ಶ್ರೇಯಸ್ಕರ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಅಸ್ಥಿರತೆ ಕಂಡು ಬರುವ ಸಂಭವವಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ
ಕಾಣಿಸ್ಬಹುದು ಸ್ನೇಹಿತರೆ. ಸ್ವಭಾವ ಬೆಳೆಯಬಹುದು ಅಂತಲೇ ಹೇಳಬಹುದು. ಕುಟುಂಬ ಸದಸ್ಯರ ವಿಷಯದಲ್ಲಿ ಅತಿಯಾಗಿ ಕಾಳಜಿ ತೋರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಓದುವತ್ತ ಗಮನವನ್ನು ಸೆಳೆಯುವುದು ಮತ್ತು ತೊಂದರೆಗಳು ಎದುರಾಗಬಹುದು. ಕೇತುವಿಗೆ ಪರಿಹಾರವಾಗಿ ಕೇತು ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ. ಎಲ್ಲ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತದೆ. ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ನಿಮ್ಮ ಆಸ್ಟ್ರಾಲಜಿಲಿ ತಿಳ್ಕೊತೀರಾ ಸ್ನೇಹಿತರೆ. ಇದರ ಜೊತೆಗೆ ಗೋಲ್ಡ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಬೇಕು. ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಬೇಕು. ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ, ಗುರುಬಲದಿಂದ ಎಲ್ಲ ಅದೃಷ್ಟವನ್ನು ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.